ವಿಜಯಪುರದಲ್ಲಿ ನಡೆಯಿತು ಅಮಾನವೀಯ ಘಟನೆ. ಅರೆಬೆತ್ತಲೆಗೊಳಿಸಿ ಯುವಕರನ್ನ ಹಗ್ಗದಿಂದ ಕಟ್ಟಿ ಹಿಂಸೆ. ಯಾರ ಮರ್ಡರ್ ಮಾಡಿದ್ರೆ ಇವ್ರ ದಿಕ್ಕೆ ಅದು. ನಮ್ದು ಸರ್ಕಾರ ಸ್ಟ್ರಿಕ್ಟ್ ಇಲ್ಲ, ಇವರೆಲ್ಲ ಚೇಲೆ ಆಗ್ಯಾವ್ರ ಕೈಯಾಗ. ಇಲ್ಲಿ ಯಾರು ಡೂಪ್ಲಿಕೇಟ್ ಇಲ್ಲ, ಇವ್ರು ಎಲ್ಲ ಒರಿಜಿನಲ್ ಇವೆಲ್ಲ. ಯಾರೇ ಇಲ್ಲಿ ಫೋನ್ ಹಚ್ಚಿದ ಮೇಲೆ ಇವ್ರಿಗೆ ಫೋನ್ ಹೋಗ್ಬೇಕಲ್ಲ. ಇಲ್ಲ, ನೀವು ರೆಸ್ಪಾನ್ಸ್ ಏನು ಕೊಡ್ತೀರಾ ಈಗೆಲ್ಲ ಪಬ್ಲಿಕ್ಕಿಗೆ, ಮೀಡಿಯಾದವರಿಗೆ? ಒಬ್ಬರು ಕೂಡ ಪಬ್ಲಿಕ್ ಇಲಾಖೆ ಒಳಗೆ ಒಬ್ಬರು ಫೋನ್ ಎತ್ತಾ ಇಲ್ಲ ನೋಡಿ. ಈ ರೀತಿ ಕಿಟಕಿ ಬಾಗಿಲಿಗೆ ಓರ್ವ ವ್ಯಕ್ತಿಯನ್ನ ಕಟ್ಟಿ ಹಾಕಲಾಗಿದೆ. ಆತನನ್ನ ಅರೆಬೆತ್ತಲೆ ಮಾಡಿ ಕೈಗೆಲ್ಲ ಹಗ್ಗ ಕಟ್ಟಿ ಹಾಕಿದ್ದಾರೆ. ಇದು ನೋಡುತ್ತಿದ್ದರೆ ನಮ್ಮ ಸಮಾಜದಲ್ಲಿ ಅದೇನ್ ನಡೆಯುತ್ತಿದೆ, ಜನರು ಎತ್ತ ಸಾಕ್ತಿದ್ದಾರೆ ಅನ್ನೋ ಅನುಮಾನ ಬರದೇ ಇರಲಾರದು. ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಈ ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿದೆ ಕಣ್ರಿ. ಇಲ್ಲಿ ವಿಡಿಯೋದಲ್ಲಿ ಓರ್ವ ವ್ಯಕ್ತಿಯನ್ನ ಕಿಟಕಿ ಬಳಿ ನಿಲ್ಲಿಸಲಾಗಿದೆ. 2 ಕೈ ಮೇಲೆ ಮಾಡಿಸಿ 2 ಕೈಗಳನ್ನ ಕಿಟಕಿಗೆ ಕಟ್ಟಲಾಗಿದೆ. ಆತ ಎಲ್ಲಿಯೂ ಓಡಿ ಹೋಗಬಾರದೆಂದು ಆತನ ಕಾಲಿಗೂ ಬಿಗಿಯಾಗಿ ಹಗ್ಗ ಬಿಗಿಯಲಾಗಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ನಡೆದ ಘಟನೆ ಇದು. ಇಲ್ಲಿನ ತಾಲೂಕಿನ ಗುತ್ತರ್ಗಿ ತಾಂಡಾದಲ್ಲಿ ಹಣಕ್ಕಾಗಿ ಈ ಕೃತ್ಯ. ಈ ರೀತಿ ಕೃತ್ಯ ಎಸಗಿರುವ ವ್ಯಕ್ತಿ ಶಂಕರಲಿಂಗ ನಾಯಕ್. ಈತ 2 ಅಮಾಯಕರ ಕೈಕಾಲುಗಳನ್ನ ಹಗ್ಗದಿಂದ ಕಟ್ಟಾಕಿ ಹಲ್ಲೆ ಮಾಡಿದ್ದಾನೆ. ಕೇವಲ ಒಳ ಉಡುಪಿನಲ್ಲಿ ನಿಲ್ಲಿಸಿ ಕಿರುಕುಳ ಕೊಟ್ಟಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಸಿಂದಗಿಯ ತಾಲೂಕಿನ ಗುತ್ತರ್ಗಿ ತಾಂಡಾದಲ್ಲಿ ಈ ಘಟನೆ ನಡೆದೋಗಿದೆ. ಇವರು ಹಣ ಪಡೆದು ವಾಪಸ್ ಕೊಡದಿದ್ದಕ್ಕೆ ಈ ರೀತಿ ಚಿತ್ರಹಿಂಸೆ ನೀಡಲಾಗಿದೆ ಅಂತೆ. ಇನ್ನು ಇದೇ ವೇಳೆ ಶಂಕರಲಿಂಗ ನಾಯಕ್ ಎನ್ನೋನು ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿದ್ದಾನೆ. ಆಗ ಯಾರೆಲ್ಲ ಕರೆ ಸ್ವೀಕರಿಸಿಲ್ಲ ಅವ್ರನ್ನೆಲ್ಲ ಅವಾಚ್ಯ ಶಬ್ದ ಬಳಸಿ ನಿಂದನೆ ಮಾಡಿರುವ ಆರೋಪವು ಕೇಳಿಬಂದಿದೆ. ನೋಡ್ರಿ, ನೀವು ಮಾತಾಡಕ್ಕೆ ನಿಮ್ದು ಪಗಾರ ಬರ್ತಾ ಇದೆ ತಿಂಗಳ ನೀವು ಏನ್ ಬೇಕಾದ್ರೂ ನಾಟಕ ಮಾಡ್ತೀರಾ ಜನರ ಜೊತೆ. ನಾವು ಹೇಳ್ತಾ ಇದ್ದೀರು, ನಮ್ಗೆ ಹೇಳ್ತಾರ ಅಷ್ಟೇ ಮಾತಾಡಿ. ಇವಾಗ ನಿಮ್ಗೆ ಕರೆಕ್ಟ್ ಆಗಿದ್ದಿರಲ್ಲ, ನೀವು ಕರೆಕ್ಟಾಗಿ ಮಾತಾಡಿ. ನೀವು ಏನು ಕೆಲಸ ಮಾಡ್ತೀರ ಬಗ್ಗೆ ನಿಮ್ಮದು ಒಬ್ಬರು ಕೂಡ ಪಬ್ಲಿಕ್ ಇಲಾಖೆ ಒಳಗೆ ಒಬ್ಬರು ಫೋನ್ ಎತ್ತಾ ಇಲ್ಲ. ಕೈಯಲ್ಲಿ ಪಿಸ್ತೂಲು ಹಿಡ್ಕೊಂಡು ಪೋಸ್ ನೀಡಿರುವ ಶಂಕರಲಿಂಗನ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ ಕಣ್ರಿ. ಸದ್ಯಕ್ಕೆ ಹಣಕ್ಕಾಗಿ ಈ ರೀತಿ ಕೃತ್ಯ ಎಸಗಿರುವ ಶಂಕರ್ ಎನ್ನುವರ ವಿರುದ್ಧ ಕ್ರಮ ಜರುಗಿಸುವಂತೆ ತಾಂಡಾ ಜನರು ಆಗ್ರಹಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.